ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ವಿಚಾರನ ಹೇಳಬೇಕು. ತಮ್ನೇಲಲ್ಲೇ ಗೊತ್ತಾಗಿರಬೇಕು ನಿಮಗೆಲ್ಲ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ. ಮನೆ ಕಟ್ಟುವಾಗ ತುಂಬಾ ಪ್ರಾಬ್ಲಮ್ ಇರುತ್ತೆ. ಕೆಲವ್ರಿಗೆ ಸರಾಗವಾಗಿ ಆಗೋಗ್ಬಿಡುತ್ತೆ, ಇನ್ನು ಕೆಲವ್ರಿಗೆ ಒಂದು ಸ್ವಲ್ಪ ಏರಿಳಿತ ಇವೆಲ್ಲ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಕೂಡ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗಿದ್ದಿದ್ದಲ್ಲ ಅದು, ಬಟ್ ನಾನು ವೀಡಿಯೋ ಮಾಡಬೇಕು ಅಂತ ಹೋಗಿದ್ದಿದ್ದು. ಆಯಿತು, ನಾನು ನಮ್ಮನೇಲೂ ಸ್ವಲ್ಪ ಸಮಸ್ಯೆ ಇದ್ದಿದ್ದ ಕಾರಣ ನಾನು ಕೇಳ್ಕೊಳ್ಳೋಣ ಅನ್ನೋ ರೀಸನ್ಗೆ ಇದು ಮಾಡಿದೆ. ಸರಿ, ನನಗೆ ಅಲ್ಲಿಂದ ಬರ್ತಿದ್ದಂಗೆ ನನಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಳ್ಳೆ ಇದಾಯಿತು ನನಗೆ. ಹಾಗಾಗಿ ನನಗೆ ಅಲ್ಲಿಗೆ ಇವಾಗ ಒಂದು ಪೂಜೆ ಎಲ್ಲ ಆಯ್ತಲ್ವ, ಇವಾಗೆಲ್ಲ ಆದಮೇಲೆ ಒಂದು ರೌಂಡ್ ಹೋಗಬೇಕು. ಇನ್ನು ಇಲ್ಲಿ ಏನು ನೋಡ್ತಿದ್ದೀರೋ ಇನ್ನೂ ಒಂದು ಕೋಟ್ ಅಷ್ಟೇ, ರೌಂಡು ಪೇಂಟು ಇಲ್ಲಿ ಆಗಿರೋವಂಥದ್ದು. ಇಲ್ಲಿ ಇನ್ನೂ ಸ್ವಲ್ಪ ಡಿಸೈನ್ ಎಲ್ಲ ಬರುತ್ತೆ. ಡಿಸೈನ್ ಎಲ್ಲ ಬಂದು ಆಮೇಲೆ ಇದೆಲ್ಲ ಇನ್ನು ಫಿನಿಶ್ ಆಗಬೇಕು. ನಾನು ಅಂದ್ಕೊಂಡೆ ಸೋಮವಾರ ಅಷ್ಟೊತ್ತಿಗೆ ಮನೆಗೆ ಹೋಗಬೇಕು ಮೇಲ್ಗಡೆ ಅಂತ. ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಒಂದೇ ಸತಿ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಪದೇ ಪದೇ ಕೆಲಸನ ಮಾಡಿಸ್ಕೊಳಕ್ಕಾಗಲ್ಲ. ಒಂದು ಸಣ್ಣ ಪುಟ್ಟ ಕೆಲಸ ಅಂತ ಅಂದ್ರೂ ಸಮಸ್ಯೆ ಆಗ್ತಾ ಇರುತ್ತೆ. ಹಂಗಾಗಿ ಎಲ್ಲ ಒಂದೇ ಸತಿ ಮುಗಿಸ್ಕೊಂಡು ಮನೆಗೆ ಕಾಲಿಡೋಣ ಒಳಗಡೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವಿಚಾರ ಹೇಳಬೇಕು ಅಂತ ಅಂದ್ಕೊಂಡೆ. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊತೀರಾ, ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತೀರಾ. ಎಷ್ಟೋ ಜನ ನೋಡಿದ್ದೀನಿ, ಬೆಳೆಯೋರನ್ನ ಕಂಡ್ರೆ ಯಾಕೋ ಹೊಟ್ಟೆ ಉರಿ ಜಾಸ್ತಿ ಅಂತ ಅನಿಸುತ್ತೆ. ನಿಮ್ಗೇನು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಏನು ನಿಮ್ಮ ಮನೆ ಆಸ್ತಿ ಪಾಸ್ತಿ ಏನು ಕೇಳಲ್ಲ ನಾನು. ಒಂದೇ ಒಂದು ಸಬ್ಸ್ಕ್ರೈಬು, ಒಂದು ಲೈಕ್ ಅಷ್ಟೇನೆ. ಸುಮಾರು ಜನ ನೋಡಿರ್ತಾರೆ, ಎಷ್ಟೋ ಜನ ನೋಡಿರ್ತಾರೆ. ನೋಡಿರೋರಲ್ಲಿ ಲೈಕ್ ಮಾಡೋದು ತುಂಬ ಅಪರೂಪ. ಯಾರೋ ತುಂಬ ಕಡಿಮೆನೇ ಲೈಕ್ ಮಾಡೋದು. ಹಾಗೆ ಸರ್ಚ್ ಮಾಡ್ಕೊಂಡು ನೋಡ್ತಾರೆ, ಓ ಇವಳು ಸುಮಾ ವಿಡಿಯೋ ಹಾಕಿದ್ದಾಳೆ ನೋಡಿ ಅಂತ ಹೇಳಿ ಸರ್ಚ್ ಮಾಡಿ ನೋಡೋರು ಸುಮಾರು ಜನ ಇರ್ತಾರೆ. ಸರ್ಚ್ ಮಾಡಿ ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಬೇಕು ಅಂದರೆ ನಮ್ಮಲ್ಲೇ ಶತ್ರುಗಳು ಜಾಸ್ತಿ ಅನ್ನೋ ಇದರಲ್ಲಿ ಸುಮಾರು ಜನ ಮಾಡ್ಕೊಳ್ಳೋದೇ ಇಲ್ಲ. ಹಂಗಂಗೆ ನೋಡಿಕೊಂಡು ಹಂಗಂಗೆ ವೀಡಿಯೋಗಳ್ನ ಪಾಸ್ ಮಾಡ್ತಾ ಇರ್ತಾರೆ. ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಒಂದು ಹೆಣ್ಮಗಳು ಬೆಳೀತಾ ಇದ್ದಾಳೆ ಅಂತ ಅಂದರೆ ಒಂದು ಖುಷಿಪಡಿ. ಎಲ್ಲರಿಗೂ ವೀಡಿಯೋ ಮಾಡೋಕ್ಕೆ ಇದಿರಲ್ಲ. ಎಲ್ಲರಿಗೂ ವೀಡಿಯೋ ಮಾಡಬೇಕು ಅಂತ ಅಂದರೆ ಒಂದು ಆಸಕ್ತಿ ಇರಲ್ಲ, ಒಂದು ಏನು ಹೇಳ್ತಾರೆ ಆ ಒಂದು ಗತ್ತು ಎಲ್ಲರಿಗೂ ಇರಲ್ಲ. ಈಗೇನು ಸಾಮಾನ್ಯವಾಗಿ ಎಲ್ಲದರಲ್ಲೂ ಇಷ್ಟ ಅದು ಇದು ವಯಸ್ಸಾಗಿರೋವ್ರ ತವಿಂದ ಹಿಡಿದು ಎಲ್ಲರೂ ಮಾಡ್ತಾ ಇರ್ತಾರೆ. ಒಂದು ಸಣ್ಣ ಮಕ್ಕಳು, ಹುಟ್ಟೋ ಮಕ್ಕಳು, ಬಸ್ರಿ ಬಾಣಂತಿ ಯಾರೂ ನೋಡಲ್ಲ, ಎಲ್ಲರೂ ಕೂಡ ವೀಡಿಯೋ ಮಾಡ್ತಾರೆ. ಅದರಲ್ಲೇನು ದೊಡ್ಡ ವಿಚಾರ ಅಲ್ಲ. ಬಟ್ ಮನೇಲಿ ಇಷ್ಟು ಕೆಲಸ ಇದ್ಕೊಂಡು ವೀಡಿಯೋ ಮಾಡಿಕೊಂಡು ನಾವು ಕೂಡ ಮನೆ ಮೇಂಟೈನ್ ಮಾಡಿಕೊಂಡು ಇಷ್ಟೆಲ್ಲ ಕೆಲಸದ ಮಧ್ಯೆನೂ ನಾವು ಒಂದು ಏನಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಒಂದು ವೀಡಿಯೋ ಮಾಡ್ತೀವಿ. ನಮ್ಮ ಟೈಮ್ ಪಾಸ್ಗೋಸ್ಕರನೋ ಇಲ್ಲ ಒಂದು ನಮ್ಮ ಮೈಂಡು ಫ್ರೆಶ್ ಆಗಲಿ ಅಂತನೋ ಒಂದು ಮಾಡ್ತೀವಿ. ತಿಳ್ಕೊಳ್ಳೋರು ಶತ್ರು ಅಂತನೋ ಆದರೂ ತಿಳ್ಕೊಬೋದು, ಇಲ್ಲ ಮಿತ್ರ ಅಂತಲೇ ತಿಳ್ಕೊಬೋದು. ನನ್ನ ಐ ಡೋಂಟ್ ಕೇರ್. ಯಾರು ಇಷ್ಟಪಟ್ಟು ನೋಡ್ತಿರೋ ಅವ್ರಿಗೆ ನಂದು ಒಂದು ನಮಸ್ಕಾರ. ಇಷ್ಟಪಟ್ಟು ನೋಡದೇ ಇದ್ದವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಮಾಡ್ತಾರೆ, ಮಾಡಿಕೊಂಡು ಇದನ್ನು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರೆ ತುಂಬ ಜಾಸ್ತಿ ಜನ ಆಗ್ತಾಯಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅದೇ ನಾನು ಹೇಳ್ದಾಗೆ ಅವ್ರಿಗೆಲ್ಲ ಅಷ್ಟು ಇಷ್ಟ ಆಗಲ್ಲ. ಕೆಲವ್ರಿಗೆ ವೀಡಿಯೋ ಮಾಡ್ತಿರೋದೇ ಇಷ್ಟ ಆಗಲ್ಲ. ಅವ್ರು ಇಷ್ಟ ಕಷ್ಟ ಕಟ್ಕೊಂಡು ನಮಗೇನು ಆಗಬೇಕಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಆದಾಗ ತುಂಬಾ ಇದಾಯಿತು, ಪ್ರಾಬ್ಲಮ್ ಆಯಿತು. ಒಳಗಡೆ ಏನೇನೆಲ್ಲ ಹಿಂಸೆ ಆಯಿತು ನಮಗೆ. ಅದನ್ನು ಒಂದು ದಿವಸ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಇದೆಲ್ಲ ನಾವು ಮೇಲ್ಗಡೆ ಶಿಫ್ಟ್ ಆದಾಗ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ. ಮನೆ ಒಳಗಡೆ ಎಷ್ಟು ಪ್ರಾಬ್ಲಮ್ ಆಯಿತು ಅಂತ ನಾನು ತೋರಿಸ್ತೀನಿ. ಹಾಗೆ ಇದೇನು ನಾವೇನು ಕಟ್ಟಬೇಕು ಅಂತ ಒಂದು ಪ್ಲಾನಿಂಗ್ ಇಟ್ಕೊಂಡೇನು ಕಟ್ಟಲಿಲ್ಲ.
ಬಟ್ ಕಟ್ಟಲೇಬೇಕಾಯಿತು. ಆಮೇಲೆ ಒಂದು ರೂಮ್ ಹೋಗಿ ಹಾಲು ಆಮೇಲೆ ಡಬಲ್ ಬೆಡ್ರೂಮ್ ಆಯಿತು, ಕಿಚನ್ ಆಯಿತು, ಟಾಯ್ಲೆಟ್ ಆಯಿತು, ಎಲ್ಲನೂ ಆಯಿತು. ಹಂಗಾಗಿ ಸ್ವಲ್ಪ ಕೆಳಗಡೆ ಹಂಗೆ ಯಾರಿಗಾದರೂ ಬಾಡಿಗೆ ಕೊಟ್ಬಿಡೋಣ, ಇನ್ನೆಲ್ಲ ಕಡೆನೂ ನಾನೇ ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥೇಳಿ ಮೇಲ್ಗಡೆ ಒಂದು ದೊಡ್ಡದೊಂದು ರೂಮ್ ಹಾಕಿಸ್ಕೊಂಡು ಮಕ್ಕಳಿಗೆ ಅಲ್ಲಿ ಒಂದು ಮೇಕಪ್ ಮಾಡ್ಕೊಳ್ಳೋಕ್ಕೆ ಒಂದು ಚೆನ್ನಾಗಿ ಜಾಗ ಇರಲಿ ಅಂದ್ಬಿಟ್ಟು ಅವ್ರಿಗೋಸ್ಕರನೇ ಜಾಸ್ತಿ ಸ್ವಲ್ಪ ಟೈಮ್ನ ಇದು ಮಾಡಿಕೊಂಡು ಹುಡುಕಿ ಮಾಡಿಸ್ಕೊಂಡಿರೋ ಅಂಥದ್ದು. ಯಾಕೆಂದರೆ ಹೆಣ್ಮಕ್ಳು ಇರೋ ಕಡೆ ಸ್ವಲ್ಪ ಮೇಕಪ್ ಅದು ಇದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿ ಅವ್ರಿಗೆ ಅಂತಲೇ ಸಪ್ರೇಟಾಗಿ ಒಂದು ಡ್ರೆಸ್ಸಿಂಗು ಇದನ್ನೆಲ್ಲ ಮಾಡಿಸ್ಕೊಂಡು ಕಟ್ಕೊಂಡಿರೋ ಅಂಥದ್ದು. ಇಷ್ಟು ಡೂಪ್ಲೆಕ್ಸ್ ಮನೆ ಮಾಡೋಕ್ಕೆ ನಾನು ನೆನ್ನೆನೇ ಒಂದು ವಿಡಿಯೋದಲ್ಲಿ ಹೇಳಿದೆ, ಇದು ಪಿಲ್ಲರ್ ಸಹಾಯ ಇರಲಿಲ್ಲ, ಹಾಗಾಗಿ ನಾವು ಡೂಪ್ಲೆಕ್ಸ್ ಮನೆ ಇದೇ ಆಗಲಿಲ್ಲ. ಗೊತ್ತಿಲ್ಲ, ಜೀವನದಲ್ಲಿ ಮನೆ ಕಟ್ಟೋ ಯೋಗ, ಜಮೀನು ತಗೊಳ್ಳೋ ಯೋಗ, ಹೆಣ್ಣು ಹೊನ್ನು ಮಣ್ಣು ಇವೆಲ್ಲ ನಾವು ಕೇಳ್ಕೊಂಡು ಬಂದಿರಬೇಕು. ಎಲ್ಲರಿಗೂ ಇದು ಅದೃಷ್ಟ ಅನ್ನೋದು ಒಲ್ದು ಬರಲ್ಲ. ಯಾರೋ ಕೆಲವೊಬ್ಬರು ಜೀವನದಲ್ಲಿ ಮನೆ, ಸೈಟು, ಜಮೀನು, ಹೆಣ್ಣು, ಆಮೇಲೆ ಚಿನ್ನ, ಈ ಥರ ಏನಿದೆ ಅದೆಲ್ಲ ಅವರು ಜೀವನದಲ್ಲಿ ಕೇಳ್ಕೊಂಬಂದಿರೋ ಅಂಥ ಲಕ್ಕು ಅಂತಲೇ ಅನ್ಕೋಬೋದು. ಹಾಗೆ ಮನೆ ಕಟ್ಟುವಾಗ ತುಂಬ ಸಮಸ್ಯೆಗಳಾಯಿತು. ನಾನು ಅಂದ್ಕೊಂಡಿದ್ದೆ ಪೂರ್ತಿಯಾಗಿ ಮನೆಯೇ ಸ್ಟಾಪ್ ಮಾಡಿಬಿಡ್ಬೇಕು, ನನ್ನ ಕೈಯಲ್ಲಿ ಆಗಲ್ಲ, ಮನೆ ಕಟ್ಟೋ ಯೋಗನೇ ನಮಗಿದ್ದಂಗಿಲ್ಲ, ಯಾಕೋ ಸ್ವಲ್ಪ ಮಿಸ್ ಹೊಡಿತಾಯಿತ್ತು. ಹಾಗಾಗಿ ನಾನು ಬೇಡ ಮನೆ ಕಟ್ಟೋದೇ ಬೇಡ ಅಂತ ಅನ್ನಿಸ್ತು. ಆಮೇಲೆ ಒಂದು ಸತಿ ಸುಮ್ಮನೆ ಹಿಂಗೆ ಮೈಸೂರು ಕಡೆ ಹೋಗೋಣ ಅಂತ ಹೋಗಿದ್ವಿ. ಮೈಸೂರು ಕಡೆ ಹೋದಾಗ ಅಲ್ಲಿ ನನಗೆ ಫ್ಲಾಶ್ ಆಗಿದ್ದು ಹೋಗಬೇಕು ಅಂತ ದೇವಸ್ಥಾನ, ಭೂವರಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಖಂಡಿತವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಎಲ್ಲರೂ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಅದು ನನಗೆ ಜೀವನದಲ್ಲಿ ಹೋಗಬೇಕು ಅಂತ ಏನು ಅಂದ್ಕೊಂಡು ಹೋಗಿರಲಿಲ್ಲ. ನೋಡೋಣ, ಎಲ್ಲರೂ ಕೈ ಮುಗಿದು ಕೇಳ್ಕೊತವ್ರೆ, ಮನೆಗೋಸ್ಕರ ಎಲ್ಲರೂ ಕೇಳ್ಕೊತಾ ಇದ್ದಾರೆ. ಈಗ ಎಷ್ಟೋ ಜನನ ನಾನು ಅವತ್ತು ಇಂಟರ್ವ್ಯೂ ಕೂಡ ಮಾತಾಡಿಸ್ದೆ. ಇಲ್ಲಿಗೆ ಬಂದು ಹೋದ್ಮೇಲೆ ನಿಮಗೆ ಏನಾಗಿದೆ ಅಂತೆಲ್ಲ ಕೂಡ ಕೇಳಿದೆ ನಾನು. ಕೇಳಿದಾಗ ಅವರು ಹೇಳಿದ್ರು, ನನಗೆ ಇಲ್ಲೋಗಿ ಒಂದು 2 ವಾರ 3 ವಾರದಲ್ಲೇ ಬಂದು ಹೋದ್ಮೇಲೆ ಇಲ್ಲಿ ನಮಗೆ ಶುಭ ಸುದ್ದಿ ಸಿಕ್ಕಿದೆ, ನಾವು ಕೂಡ ಇಲ್ಲಿ ಮನೆ ಕಟ್ಟೋ ಯೋಗ ನಮಗೂ ಕೂಡ ಬಂತು, ಸೈಟ್ ತಗೊಳ್ಳೋ ಯೋಗ ಬಂತು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನಾವು ಮನೆ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಸರಿ ಆಯಿತು, ಇದೇನೋ ಒಂದು ಪವಾಡ ಇರ್ಬೋದೇನೋ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದ್ಕೊಂಡೆ, ಮನೆ ಏನೂ ತೊಂದರೆ ಇಲ್ದಿರ ಮನೆ ಕಂಪ್ಲೀಟಾಗಿ ಇದಾಯಿತು ಅಂತಂದರೆ ನಾನು ಇದಕ್ಕೆ ಬರ್ತೀನಿ ಅಂತ ಅಂದ್ಕೊಂಡು ಬಂದು ಅಲ್ಲಿಂದ ಒಂದು ಇಟ್ಟಿಗೆ ಕೊಡ್ತಾರೆ. ಇಟ್ಟಿಗೆನ ತೊಗೊಂಬಂದು ನಾವು ದೇವಮೂಲೆ ಕಡೆ ನಾವು ಆ ಇಟ್ಟಿಗೆನ ಕೊಟ್ವಿ. ಆ ಇಟ್ಟಿಗೆಯಲ್ಲಿ ಸ್ವಲ್ಪ ಅದನ್ನೆಲ್ಲ ಇದು ಮಾಡಿಕೊಂಡು ಕಟ್ಕೊಂಡ್ರು. ಹಂಗೇನೆ ಬಾಕ್ಲ ಹತ್ರ ಎಂಟ್ರೆನ್ಸಲ್ಲಿ ಅದನ್ನು ಕಟ್ಕೊಂಡ್ರು. ಆಮೇಲೆ ಇಷ್ಟೆಲ್ಲ ಆದಮೇಲೆ ಮರಳು ಅಂದರೆ ದೇವಸ್ಥಾನದ ಬಲಭಾಗದಲ್ಲಿ ಮಣ್ಣನ್ನ ಎತ್ಕೊಂಬರಬೇಕು. ಆ ಮಣ್ಣನ್ನು ಎತ್ಕೊಂಬಂದು ಅದನ್ನು ಕೂಡ ಇದು ಮಾಡಿ ಮನೆಯೆಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಅದನ್ನು ಇದಕ್ಕೆ ಹಾಕಬೇಕು, ತುಳಸಿ ಗಿಡಕ್ಕೆ ಹಾಕಬೇಕು ಅಂತ ಹೇಳಿದರು. ಅದನ್ನು ಕೂಡ ಇನ್ನೂ ಮಡಗಿದ್ದೀನಿ, ಇನ್ನು ಕಂಪ್ಲೀಟ್ ಆದಮೇಲೆ ಹಾಕಬೇಕು ಅಂತ ಹೇಳಿದರು. ಇನ್ನು ಮೇಲ್ಗಡೆ ಶಿಫ್ಟ್ ಆದಮೇಲೆ ಅದನ್ನು ಹಾಕೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಏನಿಲ್ಲ, ತುಂಬ ಅಂದರೆ ತುಂಬಾ ಸಿಂಪಲ್, ಹೋಗಿ ಬರೋದು ಅಷ್ಟೇ ರಿಸ್ಕು. ಯಾರಾದರೂ ಕಾರು ಗೀರು ಮಾಡ್ಕೊಂಡೋದ್ರೆ, ಇಲ್ಲ ಬಸ್ಸಲ್ಲಿ ಹೋಗೋದು ಅಂತ ಅಂದರೆ ಸ್ವಲ್ಪ ರಿಸ್ಕ್ ಅನಿಸ್ಬೋದು. ಮೈಸೂರು ಹೋಗಿ KRS ಬರುತ್ತಲ್ಲ, ಆ ಕಡೆ ಬರುತ್ತೆ, ಅದು ಭೂವರಹನಾಥ ಸ್ವಾಮಿ. ತುಂಬ ಅಂದರೆ ಒಂದು ನಂಬಿಕೆ ಇರೋವಂಥ ಜಾಗ ಅಂತಲೇ ಹೇಳ್ಬೋದು. ನನಗೆ ದೇವಸ್ಥಾನಗಳಲ್ಲಿ ತುಂಬ ನಂಬಿಕೆ, ದೇವಸ್ಥಾನಗಳು ನನಗೆ ತುಂಬ ಇಷ್ಟ. ಬಟ್ ನಾನು ಸುಮಾರಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನನಗೆ ದೇವಸ್ಥಾನ ಇಷ್ಟ ಆಗುತ್ತೆ, ದೇವ್ರ ಮೇಲೆ ಭಕ್ತಿ ಇದೆ, ಆದರೆ ನನಗೆ ಈ ಬೂಟಾಟಿಕೆ, ಈ ಮಾಟ ಮಂತ್ರ ಎಲ್ಲ ನಂಬಲ್ಲ ಅಂತ ನಾನು ಸುಮಾರಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ನಾನು ಅದನ್ನೆಲ್ಲ ನಾನು ಯಾರಾದರೂ ಅದನ್ನು ಮಾಡ್ತಾಯಿದ್ದಾರೆ ಅಂತಂದರೆ ಕೂಡ ನಾನು ಅವರಿಂದ ದೂರನೇ ಇರ್ತೀನಿ ಹೊರತು, ಏನಾದ್ರು ಒಂದು ಅಂತ ಹೇಳೇ ಬಂದಿರ್ತೀನಿ ನಾನು, ಬೇರೆ ಏನೋ ಥರ ಹೇಳೇ ಬಂದಿರ್ತೀನಿ ನಾನು. ಬಟ್ ನಾನು ಅಂಥ ಇದಕ್ಕೆಲ್ಲ ನಾನು ಅವಕಾಶನೂ ಕೊಡಲ್ಲ. ಸುಮಾರಷ್ಟು ಜನ ನಮಗೂ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಮಾಡಿಸಿರೋರು ಅದನ್ನು
ಸುಖ ಅವರೇ ಇದು ಮಾಡ್ಕೊಳ್ಳಿ, ಅವರೇ ಉಣ್ಲಿ. ನನಗೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೂ ಅಷ್ಟೇ ತಲೆ ಜಾಸ್ತಿ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಮಾಟ ಮಂತ್ರ ದುಡ್ಡು ಜಾಸ್ತಿ ಇರೋರು ಮಾಡಿಸ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋ ಪ್ರಮೇಯನೇ ಇಲ್ಲ. ನಾವೊಬ್ಬರು ಒಳ್ಳೆಯದಾಗಿತ್ತು, ನಾವೇನು ತಪ್ಪು ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ನಮಗೆ ತಗಲಲ್ಲ. ಅದು ಅವರೇ ಏನಾದ್ರು ತಪ್ಪು ಮಾಡಿ ನಮಗೇನಾದ್ರು ಮಾಡಿಸ್ತಾರೆ ಅಂತ ಅಂದರೆ ಅದು ಖಂಡಿತವಾಗ್ಲೂ ರಿವರ್ಸ್ ಗೇರ್ ಯಾವತ್ತಿದ್ರೂ ಉಲ್ಟಾ ಹೊಡೆದೇ ಹೊಡೆಯುತ್ತೆ. ಅದು ಕಟ್ಟಿಟ್ಟ ಬುತ್ತಿ ಅವರಿಗೆ. ಈ ಮದುಡಿಗ್ತಾರೆ ಅಂತಾರೆ, ಅದು ಕೂಡ ಅವ್ರಿಗೇನೆ ತಿರುಗು ಬಾಣ ಅಂತಲೇ ಹೇಳ್ಬೋದು. ಒಂದಲ್ಲ ಒಂದು ದಿವಸ ಈ ಥರ ಎಲ್ಲ ಯಾರ್ಯಾರು ಮಾಡ್ತಿರ್ತಾರೋ, ಕೆಟ್ಟದ್ದು ಯಾರು ಮಾಡ್ತಾರೋ, ಹಾಗೆ ಒಳ್ಳೆಯವ್ರನ್ನ ಕಾಲೆಳಿಯೋಕೆ ನೋಡ್ತಾರೋ, ಒಳ್ಳೇದನ್ನ ಮಾಡೋವಾಗ ನೋಡಿ ಸಹಿಸ್ಕೊಳ್ಳಲ್ವೋ. ಈಗ ನಾನು ಯೂಟ್ಯೂಬ್ ಮಾಡೋದನ್ನೇ ಅಂದ್ಕೊಳ್ಳಿ, ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಯಾರ್ಯಾರಿಗೆ ಇಷ್ಟಕ್ಕಷ್ಟಕ್ಕೋಸ್ಕರ ನಾವೇನು ಮಾಡಬೇಕಾಗಿಲ್ಲ. ಎಲ್ಲರೂ ಹೆಂಗೆಂಗೋ ಮಾಡ್ತಾರೆ. ನಾವು ಮರ್ಯಾದೆಯಿಂದ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮನೆಯಲ್ಲಿ ಇಷ್ಟು ಕೆಲಸ ಇದ್ರೂ ಕೂಡ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಅಂದರೆ ಒಂದು ಖುಷಿ, ನನಗೆ ಖುಷಿ ಇದೆ. ಬೇರೆ ಯಾರಿಗೂ ಏನೋ ಆಗುತ್ತೆ ಅಂತ ಅಂದರೆ ನಾವು ಅದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟು. ಆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಿಜವಾಗ್ಲೂ ನನಗೆ ಜೀವನದಲ್ಲಿ ಪವಾಡನೇ ಅಂತ ಅನ್ಬೋದು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ನನಗಂತೂ. ಹೇಳಬೇಕು ಅಂತ ಅಂದರೆ ಅಲ್ಲಿಂದ ಬಂದಮೇಲೆ ನನಗೆ ಆಟೋಮೆಟಿಕ್ಕಾಗಿ ಎಲ್ಲ ಫಾಸ್ಟಾಗಿ ಕೆಲಸಗಳು ಸ್ಟಾರ್ಟ್ ಆಗೋಯಿತು. ಎಲ್ಲ ಥರದಲ್ಲೂ ಬೇಗ ಕೆಲಸ ಮುಗೀತು. ಇವಾಗ ಎಲ್ಲ ಮೇಲ್ಗಡೆ ಶಿಫ್ಟ್ ಆಗಬೇಕು ಅನ್ನೋವಾಗ ಸ್ವಲ್ಪ ಡಿಲೇ ಆಗ್ತಾಯಿದೆ. ಇನ್ನೊಂದು ವಾರ ಟೈಮ್ ಕೊಟ್ಟಿದ್ದೆ. ನಾನು ಮಂಡೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ನು ಒಬ್ಬೊಬ್ಬರೇ ಬರ್ತಾರೆ ಕೆಲಸಕ್ಕೆ. ಹಂಗೇನೆ ಆವಾಗ ನನಗೆ ಪೂಜೆ ಬೇಗ ಆಗಬೇಕು ಅನ್ನೋ ಒಂದು ಆತುರದಲ್ಲಿ ನನಗೆ ಎಲ್ಲರೂ ಬೇಗ ಮಾಡಿ ಅಂತ ಡೇ ಆ್ಯಂಡ್ ನೈಟು ನಾನು ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಎಲ್ಲರಿಗೂ ಕೆಲಸ ಮಾಡಿಸ್ಬಿಟ್ಟೆ. ಈಗ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ. ಬಿಡು, ಪೂಜೆ ಆಗಿದೆಯಲ್ಲ, ಏನು ತೊಂದರೆ ಇಲ್ಲ ಬಿಡು ಅನ್ನೋ ರೀತಿಯಲ್ಲಿ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲ, ಸ್ವಲ್ಪ ಫಾಸ್ಟಾಗೆಲ್ಲ ಕೆಲಸ ಮಾಡಿಸ್ಬಿಟ್ಟು ನಾನು ಕೂಡ ಮೇಲ್ಗಡೆ ಶಿಫ್ಟಾಗಿ ಅನ್ನಪೂರ್ಣೇಶ್ವರಿ ವ್ರತನ ಸ್ಟಾರ್ಟ್ ಮಾಡ್ಕೊಬೇಕು. ನಾನು ಇನ್ನೂ ಅನ್ನಪೂರ್ಣೇಶ್ವರಿ ವ್ರತನೇ ಮನೇಲಿ ಗಲೀಜು ಜಾಸ್ತಿ ಇತ್ತು ಅಂದ್ಬಿಟ್ಟು ನಾನು ಪೂಜೆನೇ ಮಾಡಿರಲಿಲ್ಲ. ಹಾಗಾಗಿ ಮೇಲ್ಗಡೆ ಸ್ವಲ್ಪ ಎಲ್ಲ ತೀರ್ಥ ಎಲ್ಲ ಚುಮ್ಕಿಸಿ ನಾನು ಇನ್ನು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಸತಿ ಚಾಮುಂಡೇಶ್ವರಿ ಬೇರೆ ಕನ್ಸಿಗೆ ಬಂದಿತ್ತು, ಅಲ್ಲಿಗೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವೆಲ್ಲ ಮುಗಿಸ್ಕೊಂಡು ಮನೆಗೆ ಒಂದು ದಿವಸ ಮೇಲ್ಗಡೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಅನ್ನಪೂರ್ಣೇಶ್ವರಿ ವ್ರತ ಬೇಕಾದ್ರೆ ಯಾರಾದರೂ ಮಾಡ್ತೀನಿ ಅನ್ನಂಗಿದ್ರೆ ನನ್ನ ವಿಡಿಯೋದಲ್ಲಿದೆ, ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅದು ಯಾವ ಥರ ಮಾಡ್ಬೋದು ಅಂತ. ನಾನು ಕೂಡ ಅದನ್ನು ವ್ರತ ಸ್ಟಾರ್ಟ್ ಮಾಡ್ಕೊಬೇಕು. 9 ದಿವಸ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಕಥೆ ಎಲ್ಲ ಓದಿ ಆ ಪೂಜೆನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು. ಯಾರ್ಯಾರೆಲ್ಲ ಸಮಸ್ಯೆ ಇದೆಯೋ ಖಂಡಿತವಾಗ್ಲೂ ಈ ಥರ ಸಮಸ್ಯೆ ಇದ್ದವರು ಹೋಗ್ಬಿಟ್ಟು ಬನ್ನಿ. ಏನಕ್ಕೆ ಭೂವರಹನಾಥ ಸ್ವಾಮಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ, ತುಂಬ ಒಳ್ಳೆ ನಂಬಿಕೆ ಇರೋವಂಥ ದೇವಸ್ಥಾನ, ತುಂಬ ಒಳ್ಳೆ ನಂಬಿಕೆ ಇರೋವಂಥ ದೇವಸ್ಥಾನ. ಹಾಗೆ ಹೋಗ್ಬಿಟ್ಟು ಬನ್ನಿ. ಯಾರಾದರೂ ಮನೆ ಕಟ್ಟೋರು, ಆಸ್ತಿ ತೊಗೊಳ್ಳೋರು, ಏನಾದರೂ ಸಮಸ್ಯೆ ಇದ್ದರೆ ಕೋರ್ಟು ಕಚೇರಿ ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಏನಾದರೂ ಸಮಸ್ಯೆ ಇತ್ತು ಅಂದರೆ ನನಗಾಗಿರೋಂಥ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಏನೋ ಸುಳ್ಳೆಲ್ಲ ಮಾಹಿತಿ ಕೊಟ್ಬಿಟ್ಟು ನಾನು ನಿಮ್ಮ ಹತ್ರ ಹೇಳಿ ದೊಡ್ಡೋಳಾಗಬೇಕು ಅಂತೇನಿಲ್ಲ. ಬಟ್ ನನಗೆ ಅನ್ನಿಸ್ತು, ನಾನು ಈ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನನಗೆ ಒಳ್ಳೆಯದಾಗಿದ್ದು ಅಂತ ಅನ್ನಿಸ್ತು. ಯಾಕೆಂದರೆ ಕೈ ಬಿಡೋವಂಥ ಪರಿಸ್ಥಿತಿ ಬಂದಾಗ ನನಗೆ ದೇವರು ಕೈ ಹಿಡ್ದಿದ್ದು. ಹಾಗಾಗಿ ಹೇಳ್ತಾ ಇರೋವಂಥದ್ದು. ಇಷ್ಟ ಆದರೆ ಖಂಡಿತವಾಗ್ಲೂ ಹೋಗಿ ಬನ್ನಿ. ಯಾರಾದ್ರು ಮನೆ ಕಟ್ಟೋರು, ಜಮೀನು ತಗೊಳ್ಳೋರು, ಹೊಸದಾಗಿ ಏನಾದ್ರು ಮಾಡಬೇಕು ಅಂದ್ಕೊಂಡಿರೋರು, ಭೂಮಿ ವಿಚಾರಣೆ ಆಗಿರ್ಬೋದು, ಕೋರ್ಟದ್ದು ಆಗಿರ್ಬೋದು, ಇದೆಲ್ಲ ಏನಾದ್ರು ಇತ್ತು ಅಂದರೆ ಖಂಡಿತವಾಗ್ಲೂ ಒಂದು ಸತಿ ಹೋಗಿ ಬನ್ನಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಖಂಡಿತವಾಗ್ಲೂ ವೆದರ್ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಒಂದೊಂದೇ ಮಳೆ ಹನಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ತಣ್ಣಗಿದೆ ವಾತಾವರಣ. ಅಂತೂ ಹೊರಗಡೆ ಬರೋದಕ್ಕೆ ಆಗಲ್ಲ, ಅಷ್ಟು ತಣ್ಣಗಿದೆ. ಆದರೂ ಕೂಡ ಒಳಗಡೆ ಸ್ವಲ್ಪ ಬೆಳಕೆಲ್ಲ ಕಡಿಮೆ ಇರುತ್ತಲ್ವ, ಹಂಗಾಗಿ ಈ ಚಪ್ಪರ ಎಲ್ಲ ಹಾಕಿದ್ದೀವಲ್ಲ, ಹಂಗಾಗಿ ಬೆಳಕು ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಹಂಗಾಗಿ ಹೊರಗಡೆ ಬಂದು ಕೂತ್ಕೊಂಡು ವೀಡಿಯೋನ ಮಾಡ್ಕೊತಾ ಇರೋವಂಥದ್ದು. ಇಷ್ಟಾರೆ ಲೈಕ್ ಮಾಡಿ.
ನೋಡದೇ ಇದ್ದವರು ಖಂಡಿತವಾಗ್ಲೂ ಮ್ಯೂಟ್ ಮಾಡ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ಇರೋರು ಇರ್ತಾರೆ, ಹೋಗೋರು ಹೋಗ್ತಾರೆ. ನನಗೇನು ಬೇರೆಯವರು ನೋಡಿ ನನಗೇನು ಅವರಿಂದ ಒಂದು ಲೈಕ್ ಬೇಕು, ಒಂದು ಇದು ಬೇಕು ಅನ್ನೋದೇನು ನನಗೇನು ಅವಶ್ಯಕತೆ ಏನಿಲ್ಲ. ಇಷ್ಟ ಆದರೆ ನೋಡಿ, ಕಷ್ಟ ಆದರೆ ಬಿಡಿ ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.